ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ತ್ರಿಭಾಷಾ LSRW ಫೌಂಡೇಶನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ವಿಷಯದ ಪಾರ್ಟ್ 1 ದಲ್ಲಿ ಚಾಪ್ಟರ್ 1 ದ ಅಡ್ವೆಂಚರ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಚಾಪ್ಟರ್ ಹೆಸರೇನ್ರಿ? ದ ಅಡ್ವೆಂಚರ್ ಆಫ್ ಯುರೋಪಿಯನ್ ಟು ಇಂಡಿಯಾ. ಯುರೋಪಿಯನ್ನರ ಭಾರತಕ್ಕೆ ಆಗಮನ. ಇಲ್ಲಿ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಒಂದನ್ನ ಚಾಯ್ಸ್ ಮಾಡಿ ಬರಿಬೇಕು. ಯುರೋಪಿಯನ್ನರು ಭಾರತಕ್ಕೆ ಹೇಗ್ ಬಂದ್ರು, ಯಾವ ವೇದಿಂದ ಬಂದ್ರು ಅನ್ನೋದನ್ನ ನಾವು ಈ ಚಾಪ್ಟರ್ದಲ್ಲಿ ತಿಳ್ಕೊತೀವಿ. ಸೊ ಮೊದಲನೇದಾಗಿ 4 ಆಪ್ಷನ್ಸ್ ಗಿವನ್ ಫಾರ್ ದ ಕ್ವಶನ್ ಅಂಡ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್. Choose the appropriate answer from them and write the complete answer along with its letter of alphabet. The gateway of European trade was ಕಾನ್ಸ್ಟಾಂಟಿನೋಪಲ್. ಇದು ಕಾನ್ಸ್ಟಾಂಟಿನೋಪಲ್ ಅನ್ನೋದೊಂದು ಸ್ಥಳದ ಹೆಸರಿ. ಯುರೋಪಿಯನ್ನರು ಭಾರತಕ್ಕೆ ಬರಬೇಕಾದ್ರೆ ಇದೊಂದು ಮಹಾದ್ವಾರ, ಗೇಟ್ವೇ, ಇದೊಂದು ಮಹಾದ್ವಾರ ಆಗಿತ್ತು. ದ ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್ ವಾಸ್ ಕಾನ್ಸ್ಟಾಂಟಿನೋಪಲ್. ಆಮೇಲೆ ದ ಪರ್ಸನ್ ಹೂ ಡಿಸ್ಕವರ್ಡ್ ಅ ನ್ಯೂ ಸಿ ರೂಟ್ಸ್ ಟು ಇಂಡಿಯಾ, ವಾಸ್ಕೋಡಿಗಾಮ. ಯಾರ ದ ಪರ್ಸನ್ ಹೂ ಡಿಸ್ಕವರ್ಡ್ ದ ನ್ಯೂ ಸಿ ರೂಟ್ಸ್ ಟು ಇಂಡಿಯಾ? ಇದು ಜೂನ್ 22ರಲ್ಲಿ 2022ರಲ್ಲಿ ಕೇಳಿದಂತ ಪ್ರಶ್ನೆ ಆಗಿತ್ತು. ಏನ್ರಿ ಇದು? ವಾಸ್ಕೋಡಿಗಾಮ. ಆಮೇಲೆ ದ ಪೋರ್ಚುಗೀಸ್ ವೈಸ್ರಾಯ್ ಹೂ ಇಂಪ್ಲಿಮೆಂಟ್ ದ ಬ್ಲೂ ವಾಟರ್ ಪಾಲಿಸಿ, ಫ್ರಾನ್ಸಿಸ್ಕೋ ಅಲ್ಮೆಡಿ. ಬ್ಲೂ ವಾಟರ್ ಪಾಲಿಸಿಯನ್ನು ಯಾರು ಇಂಪ್ಲಿಮೆಂಟ್ ಮಾಡಿದ್ರಿ? ಪೋರ್ಚುಗೀಸರ ವೈಸ್ರಾಯ್ಲಿ ಯಾರ್ರಿ? ಫ್ರಾನ್ಸಿಸ್ಕೋ ಅಲ್ಮೆಡಿ. ಆಮೇಲೆ ದ ಫಸ್ಟ್ ಕಾರ್ನಾಟಿಕ್ ವಾರ್ ಎಂಡೆಡ್ ಇನ್ ದ ಟ್ರೀಟಿ ಆಫ್ ಎಕ್ಸ್ಲಾ ಚಾಪೆಲ್. ಫಸ್ಟ್ ಕಾರ್ನಾಟಿಕ್ ವಾರ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್ ಎಕ್ಸ್ಲಾ ಚಾಪೆಲ್. ದೆನ್ 5ನೇ ಕ್ವಶನ್. ದ ಮೊಘಲ್ ಎಂಪೈರ್ ಹೂ ಗೇವ್ ಪರ್ಮಿಷನ್ ಟು ದ ಬ್ರಿಟಿಷ್ ಟು ಟ್ರೇಡ್ ಫ್ರೀಲಿ ಇನ್ ದ ಮೊಘಲರ ಸಾಮ್ರಾಜ್ಯದಲ್ಲಿ ಮೊಘಲರ ದೊರೆಯಾದಂತಹ ಯಾವ ಅರಸನು ಬ್ರಿಟಿಷರಿಗೆ ಮುಕ್ತ ವ್ಯಾಪಾರಕ್ಕೆ ಒಂದು ಫರ್ಮಾನನ್ನ ನೀಡಿದ್ದ? ಹೂ ಗಿವ್ ಪರ್ಮಿಷನ್ ಟು ಬ್ರಿಟಿಷ್ ಟು ಟ್ರೇಡ್ ಫ್ರೀಲಿ ಇನ್ ದ ಬೆಂಗಾಲ್. ಬಂಗಾಳದಲ್ಲಿ ಯಾರಿಗೆ ಮುಕ್ತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ದು? ಫಾರೂಕ್ ಸಿಯಾರ್. ಆಮೇಲೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಸೆಂಟೆನ್ಸ್ ಇನ್ ಎ ಸೆಂಟೆನ್ಸ್ ಇನ್ ಈಚ್. ಹೂ ಇಂಟ್ರೊಡ್ಯೂಸ್ ದ ಡ್ಯುಯಲ್ ಗೌರ್ಮೆಂಟ್ ಇನ್ ಬೆಂಗಾಲ್? ಇದು ಜೂನ್ 2022ರಲ್ಲಿ ಕೇಳಿದಂತ ಕ್ವಶನ್. ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್ ಇಂಟ್ರೊಡ್ಯೂಸ್ ದ ಡ್ಯುಯಲ್ ಗೌರ್ಮೆಂಟ್ ಇನ್ ಬೆಂಗಾಲ್. Who introduced the dual government in Bengal? Robert Clive introduced the dual government in Bengal. ಡ್ಯುಯಲ್ ಗೌರ್ಮೆಂಟ್ ಅಂದ್ರೆ ಏನ್ರಿ? ಒಂದು ಹಣಕಾಸಿನ ವ್ಯವಹಾರನ ನೋಡುದು, ಇನ್ನೊಂದು ಆಡಳಿತಾತ್ಮಕ ನೋಡಿಕೊಳ್ಳುವ ಗೌರ್ಮೆಂಟ್ ಯಾವ್ದ್ರಿ? ಅದು ಭಾರತೀಯರದಾಗಿದೆ. ಹಣಕಾಸಿನ ಕಂದಾಯವನ್ನ ಕಲೆಕ್ಟ್ ಮಾಡು ರೆವೆನ್ಯೂ ಟ್ಯಾಕ್ಸ್ ಕಲೆಕ್ಷನ್ ಯಾರ್ದಾಗಿತ್ರಿ? ಬ್ರಿಟಿಷರು ನೋಡ್ತಾ ಇದ್ರು. ಡ್ಯುಯಲ್ ಗೌರ್ಮೆಂಟ್ ಮೀನ್ಸ್ ಬೋತ್ ಅಡ್ಮಿನಿಸ್ಟ್ರೇಷನ್. One of revenue collection administration and another one is administration, rule the and solve the problems of citizens. It means administration, civil administration. So dual government in Bengal. Who introduced? Robert Clive.
and civil administration handle in Indians, and um, revenue collection administration handled Britishers. So uh, that's why dual government in Bengal. So we called dual government in Bengal. Who introduced? uh, Robert Clive. What is meant by blue water policy? Blue water policy ಎಂದರೇನು? The policy of strengthening naval power of monopolize the sea instead of dominating the land is called ಬ್ಲೂ ವಾಟರ್ ಪಾಲಿಸಿ. ಬ್ಲೂ ವಾಟರ್ ಪಾಲಿಸಿ ಏನು ಅಂತ ಕೇಳಿದಾರ್ರಿ. ಪವರ್ ಆಫ್ ದ ಹಿಂದೂ ಮಹಾಸಾಗರ್ ಅಂಡ್ ಅರೇಬಿಯನ್ ಸಿ, the holding the power of the both seas is called blue water policy. ಎರಡು ಹಿಂದೂ ಮಹಾಸಾಗರ ಮತ್ತು ಅರೇಬಿಯನ್ ಸಮುದ್ರಗಳ ಮೇಲೆ ಹಡಗುಗಳನ್ನ ಚಲಿಸಲು ಅಧಿಕಾರವನ್ನ ಹೊಂದಿದಂತಹ ಪರವಾನಿಕೆ, ಸರ್ವಾಧಿಕ ಅದೇನ್ರಿ ಸರ್ವಾಧಿಕಾರವನ್ನ ಹೊಂದಿರುವಂತಹ ಪಾಲಿಸಿ ಆದ್ರಿ ಬ್ಲೂ ವಾಟರ್ ಪಾಲಿಸಿ. ಅಂದ್ರೆ ಭಾರತದ ಎರಡು ಮಹಾನ್ ಸಾಗರಗಳ ಮೇಲೆ ಅಧಿಕೃತವಾಗಿ ಯಾರ್ದ್ರಿ? ಪೋರ್ಚುಗೀಸರ ಅಧಿಕಾರ ಇತ್ತು. ಒಂದ್ ವೇಳೆ ನೀವು ಭಾರತಕ್ಕೆ ಬರಬೇಕಾದ್ರೆ, ಭಾರತದಿಂದ ಬೇರೆ ದೇಶಗಳಿಗೆ ಹಡಗನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಪರ್ಮಿಷನ್ ಯಾರ ಕಡೆ ತಗೋಬೇಕು? ಪೋರ್ಚುಗೀಸರಿಂದ. ಪೋರ್ಚುಗೀಸರು ಯಾವ ಪಾಲಿಸಿ ತಗೊಂಡ್ ಬಂದಿದ್ರಿ? ಬ್ಲೂ ವಾಟರ್ ಪಾಲಿಸಿ. ಹೂ ಕ್ಯಾಪ್ಚರ್ಡ್ ಕಾನ್ಸ್ಟಾಂಟಿನೋಪಲ್ ಇನ್ 1853? ಇದು ಕ್ವಶನ್ ಜೂನ್ 2020 ಬಿದ್ದಿತ್ತು ನೋಡ್ರಿ. ಅಟೋಮನ್ ಟರ್ಕ್ಸ್. ಯಾರ ಕಾನ್ಸ್ಟಾಂಟಿನೋಪಲ್ ಅನ್ನ ಅಕ್ಯುಪೈ ಮಾಡಿದ್ರಿ? ಅಟೋಮನ್ ಟರ್ಕ್ಸ್. ಹೂ ವಾಸ್ ದ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಎಂಪೈರ್ ಇನ್ ಇಂಡಿಯಾ? ಯಾರಾಗಿದ್ದರಿ ರಿಯಲ್ ಫೌಂಡರ್? ಪೋರ್ಚುಗೀಸರ ಎಂಪೈರ್ ಅನ್ನ ಇಂಡಿಯಾದಲ್ಲಿ ಅತ್ಯಂತ ಸುಭದ್ರವಾಗಿ ಸ್ಥಾಪಿಸಿದ ಕೀರ್ತಿ ಯಾರಿಗೆ ಸಲ್ಲತ್ತೆ? ಆಲ್ಫಾನ್ಸೋ ಅಲ್ಬುರ್ಕ್. ಅಲ್ಬುರ್ಕ್ ಅಂತ ನೆನ್ಪಿಟ್ಕೋಬಹುದು ನೀವು. ಅಲ್ಬುರ್ಕನಿಗೆ ಏನಾಗಿತ್ರಿ? ರಿಯಲ್ ಫೌಂಡರ್ ಆಗಿರ್ತಾನ. ನಂತರ ಬರ್ತಾರ್ರಿ ಮತ್ತೆ ಯಾರ್ಯಾರ್ರಿ? ಇಲ್ಲೇ ಮ್ಯಾಗ ಐತ್ ನೋಡ್ರಿ, ಇಲ್ಲಿ ನೋಡ್ರಿ, ಡುಪ್ಲೆಕ್ಸ್ ಬರ್ತಾನ, ಅಲ್ಮಡಿ ಬರ್ತಾನ, ಇನ್ನೊಬ್ಬ ಬರ್ತಾನ್ರಿ ನ್ಯೂಜಿನಿ ಅಂತ. 4 ಜನ ವಯಸ್ಸರಾಯ್ರಿ ಪೋರ್ಚುಗೀಸ್ ವಯಸ್ಸರು. ಅದ್ರಾಗ ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂತಲ್ರಿ ಅಲ್ಬುರ್ಕ್. ಅಲ್ಬುರ್ಕ್ ಯಾಕಂದ್ರೆ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಎಂಪೈರ್ ಇನ್ ಇಂಡಿಯಾ. ಅಂಡ್ ವಿಚ್ ಟ್ರೀಟಿ ಎಂಡೆಡ್ ದ ಥರ್ಡ್ ಕರ್ನಾಟಿಕ್ ವಾರ್? 3 ಕರ್ನಾಟಿಕ್ ವಾರಗಳಾಗ್ತಾವ. ಅದ್ರಾಗ 3ನೇ ಕರ್ನಾಟಿಕ ವಾರ ಯಾವ ಟ್ರೀಟಿಯ ಒಪ್ಪಂದದ ಮೇರೆಗೆ ನಿಂದಿರ್ತೈತ್ರಿ ವಾರ ಅಂತಂದ್ರೆ ಟ್ರೀಟಿ ಆಫ್ ಪ್ಯಾರಿಸ್. ಟ್ರೀಟಿ ಆಫ್ ಪ್ಯಾರಿಸ್ ಎಂಡೆಡ್ ದ ಥರ್ಡ್ ಕರ್ನಾಟಿಕ್ ವಾರ್. ಹಾಗಾದ್ರೆ ನೀವ್ ಏನ್ ಮಾಡಿ ಹೇಳ್ಬೇಕ್ರಿ ನನಗೆ ಓದಿ? ಫಸ್ಟ್ ಪಾಲಿಸಿ ಯಾವುದು? ಫಸ್ಟ್ ಕರ್ನಾಟಿಕ್ ವಾರ್ which was the first treaty ended the first Carnatic War, and which is the second Carnatic which treaty ended the second Carnatic War? I explained. Third, I already told you, the Treaty of Paris is treaty ended the third Carnatic War. Okay, thank you.